ಹಾಯ್ ಎಲ್ಲರೂ ಹೆಂಗಿದ್ರಿ ಮರ್ರೆ. ಇವತ್ತಿನ ರೆಸಿಪಿ ಅಂತ ಅಂದು ಹೇಳಿದ್ರೆ ಬೆಳಗಿನ ತಿಂಡಿ ಒಂದು ಒಳ್ಳೆ ರೆಸಿಪಿ ಮಾಡುವ ಅಂದು ಹೇಳಿ ಅವಲಕ್ಕಿ ಮಾಡ್ತಾ ಇದ್ದೆ. ನಾರ್ಮಲ್ ಅವಲಕ್ಕಿ ರೆಸಿಪಿ ಮಾಡ್ತಾ ಇದ್ದೆ ಅಂತ ಹೇಳಿ ಅನ್ಕೊಂಬೇಡಿ, ಮತ್ತೆ ಮಸಾಲ ಅವಲಕ್ಕಿ ಮಾಡ್ತಾ ಇರೋದೆ. ಫಸ್ಟ್ ಅಂತ ಮಾಡಿದೆ ಅಂತ ಹೇಳಿದ್ರೆ ಒಂದು ಬಾಣಲಿ ತಗೊಂಡಿದ್ದೆ. ಬಾಣಲಿ ಕಾದ್ರ ಮೇಲೆ ಒಂದು 2 ಟೇಬಲ್ ಸ್ಪೂನ್ ಫಸ್ಟ್ ತೆಂಗಿನ ಎಣ್ಣೆನ ಹಾಯ್ಕಣಿ, ಕೊಕೊನಟ್ ಆಯಿಲನ್ನು. ಎಣ್ಣೆ ಸರಿಯಾಗಿ ಕಾದ ಮೇಲೆ ಒಂದು 4ರಿಂದ 5 ಕೆಂಪು ಮೆಣಸನ್ನು ಹಾಯ್ಕಣಿ, ಲೈಕ್ ಮಾಡಿ ಫ್ರೈ ಮಾಡಿ. ಕಡಿಕೆ ಅಂತ ಅಂದು ಹೇಳಿದ್ರೆ 1 ಟೇಬಲ್ ಸ್ಪೂನ್ ಫಸ್ಟ್ ಕೊತ್ತಂಬರಿ ಇತ್ತಲ್ಲ ಅದನ್ನು ಹಾಯ್ಕಣಿ, 2 ಲೈಕ್ ಮಾಡಿ ಫ್ರೈ ಮಾಡ್ಕ. ನೀವು ಇದು ಗ್ಯಾಸ್ ಲೋ ಫ್ಲೇಮಾಗಿ ಇಟ್ಕಣಿ, ಇಲ್ಲ ಅಂತ ಹೇಳ್ರಿ 2 ಸೀದೋಯ್ಬಿಡುತ್ತೆ. ಬೆಳಗಿನ ತಿಂಡಿಗೆ ಮಾತ್ರ ಅಲ್ಲ, ನೀವು ಸಂಜಿನ ಚಾಕು ಮಾತ್ರ ಬೆಸ್ಟ್ ರೆಸಿಪಿ ಇದೆ. ಎಂತಕ್ಕಂತ ಹೇಳಿದ್ರೆ ಎಲ್ಲರಿಗೂ ಹೆಚ್ಚಿನದಾಗಿ ಸಂಜೆ ಚಾ ಕುಡುವತ್ತಿಗೆ ಸ್ನ್ಯಾಕ್ಸ್ ಇದ್ರೂ ತುಂಬ ಖುಷಿ ಆಗ್ತಲ್ದ, ಅದಕ್ಕೋಸ್ಕರ ಇದು ಬೆಸ್ಟ್ ರೆಸಿಪಿ ಮತ್ತು ಈಸಿ ರೆಸಿಪಿ, ಬೇಗ ಮಾಡ್ಕೊಂಬತ್ತೆ. ಒಂದು ಕಡೆ ಕಾಯಿನ ತಗೊಂಡಿದ್ದೆ, ಅದು ಲೈಕ್ ಮಾಡಿ ತುರ್ಕೊಂಡು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೆ. ಕಡೆಗೆ ಒಂದು ಸಣ್ಣ ಹುಣಸೆ ಹಣ್ಣು, ಕಡೆ ಒಂದು 1/4 ಟೇಬಲ್ ಸ್ಪೂನ್ ಫಸ್ಟ್ ಉಪ್ಪನ್ನು ತಗೊಂಡಿದ್ದೆ, 2 ಬೆಲ್ಲದ ಪೀಸನ್ನು ತಗೊಂಡಿದ್ದೆ. ಕಡೆಗೆ ಮಸಾಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದು. ಈಗ ಎಂತ ಮಾಡ್ಕೊಂಡು ಹೇಳಿದ್ರೆ ಮಿಕ್ಸಿ ಜಾರಿಗೆ ಹಾಯ್ಕೊಳಕ್ಕೆ ಎಲ್ಲದನ್ನು. ನಾನು ಕಾಯಿನ ಮಿಕ್ಸಿ ಮಾಡಿನಲ್ಲ, ಅದೇ ಮಿಕ್ಸಿಗೆ ಎಲ್ಲ ಐಟಮನ್ನು ಹಾಕಿ ಗ್ರೈಂಡ್ ಮಾಡ್ಕೊತ ಇದ್ದೆ. ಮತ್ತು ಗ್ರೈಂಡ್ ಮಾಡೋತ್ತಿಗೆ ನೀರು ಎಂಥದ್ದು ಸೇರಿಸ್ಕೊಂಬೇಡಿ, ನೀರೆಲ್ಲ ಸೇರಿಸ್ಕೊಂಡ್ರೆ ಬೇಗ ಹಾಳಾಗಿ ಬಿಡುತ್ತೆ ಅವಲಕ್ಕಿ, ಅದಕ್ಕೋಸ್ಕರ ನೀರು ಎಂಥದ್ದು ಸೇರಿಸ್ಕೊಂಬೇಡ, ಹಾಗೆ ನಾರ್ಮಲ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅವಲಕ್ಕಿ ಚಟ್ನಿಗೆ ಕಾಯಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಮಾತ್ರ ಒಳ್ಳೆ ಬರುತ್ತೆ. ಈ ರೆಸಿಪಿನ ನೀವೆಲ್ಲರೂ ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ, ಅದರ ಟೇಸ್ಟ್ ಹೆಂಗಿತ್ತಂತ ಹೇಳಿ ನೀವು ಕಾಣಿ. ಅದು ನಾವು ಹೇಳಿದ್ರೆ ಅಯ್ಯೋ ಅದು ಟೇಸ್ಟ್ ಇಲ್ಲಿ ಏನೋ ಅನ್ಸುತ್ತೆ, ಬಟ್ ಅದು ಟೇಸ್ಟ್ ಕಂಡರಿಗೆ ಗೊತ್ತಿತ್ತೆ. ಫಸ್ಟ್ ಟೈಮ್ ನಾನು ಟ್ರೈ ಮಾಡೋದಾಯ್ತು, ಇಷ್ಟು ಲೈಕ್ ಅಂತಂದು ಹೇಳಿ ನಾನು ಅನ್ಕೊಂಡ್ಲಿಲ್ಲ, ಸೂಪರ್ ಆಯ್ತಾಯ್ತು. ಇದು ಎಷ್ಟು ಗ್ರೈಂಡ್ ಆಯ್ತು ಅಂತ ಹೇಳಿದ್ರೆ ನೀವೊಂದು ಚಟ್ನಿ ಥರ ಗ್ರೈಂಡ್ ಮಾಡಿ ಒಳ್ಳೆ ಆಗ್ತ. ಈಗ ನಾನು ಗ್ರೈಂಡ್ ಮಾಡಿ ತಗೊಂಬಂದಿದ್ದೆ ಕಾಣಿ, ಓಪನ್ ಮಾಡಿ ತೋರಿಸ್ದೆ ಹೆಂಗಿತ್ತು ಅಂತ ಹೇಳಿ, ನೀವೊಂದ್ಸಲ ಕಾಣಿ. ಎಷ್ಟು ಲೈಕ್ ಆಯ್ತಾ ಕಾಣಿ ಮಸಾಲ ಚಟ್ನಿ, ಇಷ್ಟಾರು ಸಾಕತ್ತೆ. ಈಗ ನಾನು ಬಾಣಲಿ ತಗೊಂಡಿದ್ದೆ, ಬಾಣಲಿ ಕಾದ್ರ ಮೇಲೆ ಅದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಫಸ್ಟ್ ತೆಂಗಿನ ಎಣ್ಣೆನ ತಗೊಂಡಿದ್ದೆ, ಕೊಕೊನಟ್ ಆಯಿಲ್ನ. ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಎಣ್ಣೆ ಸರಿಯಾಗಿ ಕಾದ್ರ ಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಫಸ್ಟ್ ಉದ್ದಿನ ಬೇಳೆನ ಹಾಯ್ಕೊಳ್ಳಿ, 1/4 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳಿ, 1 ಕೆಂಪು ಮೆಣಸನ್ನು ಹಾಕ್ತಾ ಇದ್ದೆ. ಎಲ್ಲದೂ ಒಳ್ಳೆ ಮಾಡಿ ಫ್ರೈ ಮಾಡ್ಕೊಳ್ಳಿ. ಕಡೆಗೆ ಒಂದು 4ರಿಂದ 5 ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತ ಇದ್ದೆ. ಈಗ ಮಾಡಿರೋ ಮಸಾಲ ಸ್ವಲ್ಪ ಹೊತ್ತು ಬಿಸಿ ಎಲ್ಲ ಹೊಯ್ಕ, ಅದ್ರ ಮೇಲೆ ನಾನು ಒಂದು ಸ್ವಲ್ಪ ಕಾಯಿನ ಹಾಯ್ಕೊಂತ ಇದ್ದೆ. ಇದು ಆಪ್ಷನಲ್, ನೀವು ಬೇಕಿದ್ರೆ ಲಾಸ್ಟ್ ಹಾಯ್ಕೊಂಡ್ರು ಅಡ್ಡಿಲ್ಲ, ತೊಂದರೆ ಇಲ್ಲ. ನಾ ಫಸ್ಟೇ ಹಾಯ್ಕೊಂತ ಇದ್ದೆ. ಕಡಿಕೆ ಅಂತ ಹೇಳಿದ್ರೆ ಮಸಾಲೆ ಮಾಡಿಟ್ಕೊಂಡಿನಲ್ಲ, ಈಗ ಮಸಾಲೆ ಚಟ್ನಿನ ಮಾಡ್ಕೊಂಡಿನಲ್ಲ, ಅದನ್ನು ಸೇರಿಸ್ತಾ ಇದ್ದೆ ಇದಕ್ಕೆ. ಒಂದು ಟೇಬಲ್ ಸ್ಪೂನ್ ಫಸ್ಟ್ ಅರಿಶಿಣನ್ನು ಸೇರಿಸ್ಕೊಳ್ಳಿ. ಕಡಿಕೆ ಒಂದು 2 ಟೇಬಲ್ ಸ್ಪೂನ್ ಫಸ್ಟ್ ತೆಂಗಿನ ಎಣ್ಣೆನೂ ಹಾಯ್ಕಣಕ. ಬಿಸಿ ಇರುವತ್ತಿಗೆ ಮಸಾಲೆ ಎಲ್ಲ ಮಿಕ್ಸ್ ಮಾಡೋಕೆ ಹೊಯ್ಬೇಡಿ, ಫುಲ್ ಬಿಸಿ ಎಲ್ಲ ಆರ್ರ ಮೇಲೆ ಎಲ್ಲ ಮಸಾಲೆನೂ ನೀಟಾಗಿ ಮಿಕ್ಸ್ ಮಾಡ್ಕ. ಇವಾಗ ಅವಲಕ್ಕಿಗೆ ಹಾಕೋ ಚಟ್ನಿ ಆಲ್ರೆಡಿ ರೆಡಿ ಆಯ್ತು. ಇನ್ನು ಅವಲಕ್ಕಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕ. ಈಗ ಅವಲಕ್ಕಿನ ಹಾಕ್ತಾ ಇದ್ದೆ, ನೀಟಾಗಿ ಮಿಕ್ಸ್ ಮಾಡಿ ಅವಲಕ್ಕಿಗೆ ಮಸಾಲೆ ಎಲ್ಲ ಲೈಕ್ ಮಾಡಿ ಹಿಡಿಕ.
ಈಗ ನೀವೇ ಕಾಣ್ತಾ ಇದ್ರಲ್ಲ ಎಷ್ಟು ಲೈಕ್ ರೆಡಿ ಆಯ್ತಂದು ಹೇಳಿ. ಇದು ಇವತ್ತಿನ ವಿಡಿಯೋ ಆಯಿತು. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲೇ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.